ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಕರ್ತನ ವಾಕ್ಯ ಹೇಳ್ತಾ ಇದೆ, ಪ್ರತಿಯೊಂದಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ. ಈ ದಿನ ದೇವರು ನಿಮ್ಮನ್ನ ಬಲಪಡಿಸ್ತಾ ಇರುವ ಮಾತು, ತಕ್ಕ ಸಮಯ ಇದೆ. ಹಲ್ಲೆಲೂಯಾ. ನೀವು ಈ ಪ್ರಸಂಗಿ 3ನೇ ಅಧ್ಯಾಯವನ್ನ ಹಾಗೆಯೇ ಮುಂದಕ್ಕೆ ಸತತವಾಗಿ ಓದಿಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿರ್ತದೆ ಪ್ರಿಯರೇ. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡೋ ಸಮಯ, ಕೆಡವಿ ಬಿಡುವ ಸಮಯ, ಹೀಗೆ ಫುಲ್ಲು ನೀವು ಹಾಗೇ ಓದ್ಕೊಂಡು ಹೋಗ್ತಾ ಇದ್ರೆ ಅನೇಕ ಕಾರ್ಯಗಳಿರ್ತದೆ. ಅವೆಲ್ಲದಕ್ಕೂ ಒಂದು ಸಮಯ ಇದೆ ಎಂಬುದಾಗಿ ಜ್ಞಾನೋಕ್ತಿಗಳು ಮತ್ತೆ ಪ್ರಸಂಗಿಯನ್ನು ಬರೆದಂತಹ ಸೊಲೊಮೋನನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಸೊಲೊಮೋನ್ ಹೇಳ್ತಾ ಇದ್ದಾನೆ, ಒಂದೊಂದು ಕಾರ್ಯಕ್ಕೂ ಸಮಯ ಇದೆ. ಹಲ್ಲೆಲೂಯಾ. ಆ ಸಮಯದವರೆಗೂ ನಾವೇನ್ ಮಾಡ್ಬೇಕು? ಕಾಯ್ಬೇಕು. ಹಲ್ಲೆಲೂಯಾ. ಈ ದಿನ ಕಾಯ್ಬೇಕು ಅನ್ನೋದಂದ್ರೆ ಬಹಳ ಕಷ್ಟ. ಹಲ್ಲೆಲೂಯಾ. ಏನು ಬೇಕಾದ್ರೂ ಮಾಡ್ಬೋದು, ಆದ್ರೆ ಈ ಕಾಯೋದಂತೂ ತುಂಬಾ ಕಷ್ಟ ಅಲ್ವಾ? ಅನೇಕರಾಗಿ ಹೇಳ್ತೀವಲ್ಲ, ಹೌದು, ಕಾಯೋದು ತುಂಬಾ ಕಠಿಣವಾಗಿ ಇರ್ತದೆ. ಆದ್ರೆ ಆ ಕಾಯುವಾಗ ನಮಗೆ ತುಂಬಾ ಉತ್ತಮವಾದದ್ದು, ತುಂಬಾ ಬೆಸ್ಟ್ ಆದದನ್ನ ದೇವರು ಕೊಡ್ತಾರೆ ಪ್ರಿಯರೇ. ಹೌದು, ಅದಕ್ಕೆ ಉದಾಹರಣೆಯಾಗಿ ಅಬ್ರಹಾಮನನ್ನ ನಾವು ಯೋಚಿಸಿ ನೋಡೋದಾದ್ರೆ, ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ರು 75ನೇ ವರ್ಷದಲ್ಲಿ, ನಾನು ನಿನಗೆ ಸಂತತಿಯನ್ನು ಕೊಡ್ತೇನೆ ಎಂಬುದಷ್ಟು, ನಾನು ನಿನಗೆ ಸಂತತಿಯನ್ನು ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆಗ ಅಬ್ರಹಾಮನು ಆ ವಾಗ್ದಾನವನ್ನು ಹೊಂದಿಕೊಳ್ಳೋದಕ್ಕೆ 25 ವರ್ಷಗಳು ಕಾದಿದ್ರು, ತಾಳ್ಮೆಯಿಂದ ಕಾದಿದ್ರು, ನಂಬಿಕೆಯಿಂದ ಕಾದಿದ್ರು. ಹಲ್ಲೆಲೂಯಾ. ಈ ಕಾಯುವಾಗ ಕೆಲವು ವಿಷಯಗಳನ್ನು ನಾವು ಮಾಡಬೇಕು. ಅಬ್ರಹಾಮನು ದೇವರು ಮಾಡಿದ ವಾಗ್ದಾನವನ್ನು ಹೊಂದಿಕೊಳ್ಳೋದಕ್ಕೆ ಮೊದಲನೇದಾಗಿ ನಂಬಿಕೆಯಿಂದ ಕಾಯ್ತಾ ಇದ್ರು. ಹಲ್ಲೆಲೂಯಾ. ಅದೇ ಸಮಯದಲ್ಲಿ ಎಲ್ಲ ಕಾರ್ಯಗಳು ವಿರುದ್ಧವಾಗಿ ನಡೀತಾ ಇದ್ರು ಕೂಡ ಪರವಾಗಿಲ್ಲ, ಅವರು ತಾಳ್ಮೆಯಿಂದ ಕಾಯ್ತಾ ಇದ್ರು. ಹಲ್ಲೆಲೂಯಾ. ಹೌದು ಪ್ರಿಯರೇ, ಈ ದಿನ ನಾವು ಕೂಡ ದೇವರು ನಮಗೆ ಯಾವುದೋ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ, ಯಾವುದೋ ಒಂದು ಪ್ರವಾದನೆಯನ್ನು ಸೇವಕರುಗಳ ಮೂಲಕ ನುಡಿದಿದ್ದಾರೆ. ಆ ವಾಗ್ದಾನ, ಆ ಪ್ರವಾದನೆ ನಮ್ಮ ಜೀವನದಲ್ಲಿ ನೆರವೇರಬೇಕು ಅನ್ನೋದೇ ಆದ್ರೆ ನಾವು 2 ಕಾರ್ಯಗಳು, ಒಂದು ನಂಬಿಕೆಯಿಂದ ಕಾಯಬೇಕು, ಎರಡನೇದಾಗಿ ತಾಳ್ಮೆಯಿಂದ ಕಾಯಬೇಕು. ಹಲ್ಲೆಲೂಯಾ. ಆಗ ಮಾತ್ರವೇ ಆ ವಾಗ್ದಾನಗಳು, ಆ ಪ್ರವಾದನೆಗಳು ನಮ್ಮಲ್ಲಿ ನೆರವೇರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅನೇಕರಿಗೆ ಕಾಯೋದು ಅಂದ್ರೆ ಬಹಳ 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 ಕಠಿಣ. ಆ ಕಾಯುವ ಸಮಯದಲ್ಲಿ ಅನೇಕರು ಏನ್ ಮಾಡ್ತೀವಿ? ಕೋಪ ಮಾಡ್ಕೊಳ್ತೀವಿ, ಅನೇಕರು ಗುಣಗುಡ್ತೇವೆ, ಅನೇಕರು ಹಾಗೆ ಬೇಡದೇ ಇರುವ ಅವಸರದ ಕಾರ್ಯಗಳನ್ನು ಏನೇನೋ ಮಾಡಿ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿಯೇ ಸತ್ಯವೇದವನ್ನ ದಿನವೂ ಓದಬೇಕು ಅಂತ ಹೇಳೋದು ಪ್ರಿಯರೇ. ಹೌದು, ನಾವು ಸತ್ಯವೇದವನ್ನ ದಿನವೂ ಓದುವಾಗ ಅದರಲ್ಲಿ ದೇವರ ವಾಕ್ಯಗಳು ನಮಗೆ ಅನೇಕ ವಿಷಯಗಳನ್ನ ಕಲಿಸಿಕೊಡ್ತದೆ. ಹಲ್ಲೆಲೂಯಾ. ಕ್ರೈಸ್ತ ಜೀವನ ನಾವು ಕಟ್ಟಿಕೊಳ್ಳಬೇಕಾದದ್ದು ಹೇಗೆ ಅಂದ್ರೆ ವಾಕ್ಯಗಳ ಮೂಲಕ. ಹಲ್ಲೆಲೂಯಾ. ವಾಕ್ಯದ ಮೂಲಕ ನಡೆಯುವಾಗ ನಾವು ಸರಿಯಾದ ರೀತಿಯಲ್ಲಿ ನಡೆದು ಸರಿಯಾದ ಆಶೀರ್ವಾದಗಳನ್ನ ತಕ್ಕ ಕಾಲದಲ್ಲಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೋಡ್ರಿ, ಇವಾಗ ಉದಾಹರಣೆಗೆ ಸಾಮಾನ್ಯವಾಗಿ ಸುಲಭವಾಗಿ ಅರ್ಥವಾಗುವ ಹಾಗೆ ಹೇಳ್ಬೇಕು ಅಂದ್ರೆ, ಒಂದು ಬಸ್ಗೆ ನಾವು ಕಾಯ್ತೇವೆ. ಹಲ್ಲೆಲೂಯಾ. ಇಲ್ಲ ಯಾವ್ದಾದ್ರು ಒಂದು ವಾಹನ ಬುಕ್ ಮಾಡಿರೋದಾದ್ರೆ ಅದಕ್ಕೆ ಕಾಯ್ತೇವೆ. ಅದು ಬರ್ಲಿಲ್ಲ ಅನ್ನೋದಾದ್ರೆ, ಆ ಸಮಯಕ್ಕೆ ಅದು ಬಂದಿಲ್ಲ, ನಮಗೆ ಅಲ್ಲಿ ಕಾದು ಕಾದು ಸಾಕಾಯ್ತು ಅಂತಂದ್ರೆ ಆ ಡ್ರೈವರ್ನ ನಾವು ಎಷ್ಟು ಬೈಕೊಳ್ತೇವೆ, ಆ ಬಸ್ ಅವ್ರನ್ನ ಎಷ್ಟು ಬೈಕೊಳ್ತೇವೆ, ಆ ಗೌರ್ಮೆಂಟ್ ಅವ್ರನ್ನ ಎಷ್ಟು ಬೈಕೊಳ್ತೇವೆ. ಹಲ್ಲೆಲೂಯಾ. ಹೌದಲ್ವಾ? ಆಗ ಅಲ್ಲಿ ಏನಾಗುತ್ತೆ, ಮೊದಲನೇದಾಗಿ ತಾಳ್ಮೆನೆ ಹೊರಟೋಗ್ಬಿಡುತ್ತೆ. ಎಷ್ಟೋ ಜನ ವಿವಾಹಕ್ಕಾಗಿ ಅನೇಕ ವರ್ಷಗಳಿಂದ ಕಾಯ್ತಾ ಇರ್ಬೋದು, ಅನೇಕರು ಮಕ್ಕಳು ಭಾಗ್ಯಕ್ಕಾಗಿ ಅನೇಕ ತಿಂಗಳು, ವರ್ಷಗಳು, ಅನೇಕ ಕಾಲಾನುಗಟ್ಲೆ ಕಾಯ್ತಾ ಇರ್ಬೋದು. ಹಲ್ಲೆಲೂಯಾ. ಇನ್ನೂ ಅನೇಕರು ಮನೆ ಕಟ್ಟಬೇಕು ಅಂತ ಕಾಯ್ತಾ ಇರ್ಬೋದು, ಇನ್ನು ಅನೇಕರು ಕೆಲಸಕ್ಕಾಗಿ ಕಾಯ್ತಾ ಇರ್ಬೋದು, ಇನ್ನು ಅನೇಕರು ನನ್ನ ಮಕ್ಕಳು ಬದಲಾಗಬೇಕು ಎಂಬುದಾಗಿ ಕಾಯ್ತಾ ಇರ್ಬೋದು, ಇನ್ನು ಅನೇಕರು ಸೇವೆ ವಿಷಯದಲ್ಲಿ ಕಾಯ್ತಾ ಇರ್ಬೋದು, ಅನೇಕರು ಬಲಹೀನತೆಯಲ್ಲಿ ಬಿದ್ದುಕೊಂಡು ಯಾವಾಗ ಈ ಬಲಹೀನತೆ ನನ್ನಿಂದ ಹೋಗ್ತದೆ, ಇದು ಯಾವಾಗ ನನ್ನಿಂದ ಬಿಡುಗಡೆ ಆಗ್ತದೆ ಎಂಬುದಾಗಿ ಅನೇಕರು ಅನೇಕ ವಿಷಯದಲ್ಲಿ ಅನೇಕ ಕಾರ್ಯಗಳಿಗೋಸ್ಕರ ಕಾಯ್ತಾ ಇರ್ಬೋದು. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿಯೇ ಕರ್ತನು ಇವತ್ತು ನಿಮ್ಮನ್ನು ನೋಡಿ ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಒಂದು ಮಾತಿನಲ್ಲಿ ಬಲಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ವಾಕ್ಯ ಉಜ್ಜೀವಿಸ ಮಾಡುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ನಮ್ಮನ್ನು ಬಲಪಡಿಸುವಂಥದ್ದು, ಜೀವವನ್ನು ಉಂಟು ಮಾಡುವಂಥದ್ದು,
ನಾವು ಸೋತು ಹೋದಾಗ, ಕುಗ್ಗಿ ಹೋದಾಗ ಈ ವಾಕ್ಯಗಳು ನಮ್ಮನ್ನು ಎತ್ತಿ ನಿಲ್ಲಿಸುವಂಥದ್ದಾಗಿದೆ. ಇದು ಜೇನಿಗಿಂತಲೂ ಸಿಹಿಯಾದದ್ದಾಗಿದೆ. ಹಾಲೆಲೂಯ. ಇದು ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದಾಗಿದೆ. ಹಾಲೆಲೂಯ. ಅದಕ್ಕಾಗಿಯೇ ಸೊಲೊಮೋನನು ಪ್ರಸಂಗಿಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಅದಕ್ಕಾಗಿ ನಾವೇನು ಮಾಡಬೇಕು? ತಾಳ್ಮೆಯಿಂದ, ನಂಬಿಕೆಯಿಂದ ಮೊದಲನೇದಾಗಿ ಕಾಯಬೇಕು ಪ್ರಿಯರೇ. ಹಲ್ಲೆಲೂಯ. ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಒಂದು ಸಂಭವ ನಡೀತಿದೆ. ಏನು ಅಂದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಪರಿಚಯವಿರುವಂಥ ಒಂದು ಅಧ್ಯಾಯ, ಪರಿಚಯ ಇರುವಂಥ ಒಂದು ವಾಕ್ಯ. ಕಾನಾ ಊರಿನಲ್ಲಿ ಒಂದು ಮದುವೆ ನಡೀತಾ ಇದೆ. ಹಲ್ಲೆಲೂಯ. ಅದರಲ್ಲಿ ಯೇಸುವನ್ನು ಮತ್ತು ಆತನ ಶಿಷ್ಯರನ್ನು ಆಹ್ವಾನಿಸಿರ್ತಾರೆ. ಆಗ ಅಲ್ಲಿ ಯೇಸುವಿನ ತಾಯಿ ಕೂಡ ಬಂದಿರ್ತಾರೆ. ಆಗ ಮದುವೆ ಮನೆಯಲ್ಲಿ ಏನಾಗುತ್ತೆ ಅಂದರೆ ದ್ರಾಕ್ಷರಸ ಖಾಲಿಯಾಗುತ್ತೆ. ಆಗ ಆ ದ್ರಾಕ್ಷರಸ ಖಾಲಿಯಾದಾಗ ಯೇಸುವಿನ ತಾಯಿ ಬಂದು ಹೇಳ್ತಾರೆ, ಈ ರೀತಿ ದ್ರಾಕ್ಷರಸ ಸಾಲದೆ ಹೋಯಿತು ಎಂಬುದಾಗಿ. ಆಗ ಆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಯೇಸು ಕ್ರಿಸ್ತನ ಹೇಳ್ತಾರೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯ ಇನ್ನೂ ಬಂದಿಲ್ಲ. ಹಲ್ಲೆಲೂಯ. ಅವರ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ದೇವರಲ್ಲಿ ಸಮಯದ ಕುರಿತು ಮಾತನಾಡ್ತಾ ಇದ್ದಾರೆ. ಹೌದು ಪ್ರಿಯರೇ, ಸಮಯ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಆ ಸಮಯವನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳದೆ ಆದ್ರೆ ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಹೌದು, ದೇವರು ತಕ್ಕ ಸಮಯದಲ್ಲಿ ಮಾಡ್ತಾರೆ ಎಂಬುದಾಗಿ ಈ ದಿನ ನೀವು ನಂಬಿಕೆ ಇಡ್ರಿ ಪ್ರಿಯರೇ. ಅನೇಕರು ಸೋತು ಹೋಗಿರ್ಬೋದು. ಅಯ್ಯೋ, ಈ ಬಲಹೀನತೆ ಯಾವತ್ತಾದ್ರೂ ಮಾರ್ಪಡುತ್ತಪ್ಪ, ನಾನು ಯಾವತ್ತಾದ್ರೂ ಈ ಹಾಸಿಗೆ ಬಿಟ್ಟು ಎದ್ದೇಳ್ತೀನಿ, ದೇವರೇ ನಾನು ಈ ಮನೆ ಯಾವಾಗಾದ್ರೂ ಕಟ್ಟಿ ಮುಗಿಸ್ತೀನಿ, ದೇವರೇ ನನ್ನ ಮಕ್ಕಳಿಗೆ ಯಾವಾಗಾದ್ರೂ ಮದುವೆ ಆಗುತ್ತೆ, ನನಗೆ ಯಾವಾಗಾದ್ರೂ ಸಂತಾನ ಭಾಗ್ಯ ಸಿಗುತ್ತೆ, ಈ ಕಾರ್ಯ ಯಾವಾಗಾದ್ರೂ ನಡೆಯುತ್ತೆ ಎಂಬುದಾಗಿ ಯಾವ ಯಾವ ಕಾರ್ಯದ ಕುರಿತು, ಯಾವ ಯಾವ ಅವಶ್ಯಕತೆಗಳ ಕುರಿತು ನೀವು ಎದುರು ನೋಡ್ತಾ ಇದ್ದೀರೋ ಪ್ರಿಯರೇ, ನಿಮಗಾಗಿಯೇ ದೇವರು ಈ ದಿನ ಒಂದು ವಾಗ್ದಾನವಾಗಿ ಒಂದು ಬಲಪಡಿಸುವ ಮಾತನ್ನ ಹೇಳ್ತಾ ಇದ್ದಾರೆ. ತಕ್ಕ ಸಮಯ ಉಂಟು, ಕಾದಿರಿ. ಹಲ್ಲೆಲೂಯ. ಕಾಯುವ ಸಂದರ್ಭದಲ್ಲಿ ಕೋಪ ಮಾಡಿಕೊಳ್ಬೇಡ್ರಿ, ಗುಣ ಬಿಟ್ಟು ಬೇಡ್ರಿ, ಆತ್ರ ಪಡಬೇಡ್ರಿ. ನಂಬಿಕೆಯಿಂದ ತಾಳ್ಮೆಯಾಗಿ ಅಬ್ರಹಾಮನ ಹಾಗೆ ಕಾದಿರುವಾಗ ಇಸಾಕನನ್ನ ಕೊಟ್ಟು ದೇವರು ಹೇಗೆ ಆಶೀರ್ವದಿಸಿದ್ರು ಅದೇ ರೀತಿ ಸರಿಯಾದದನ್ನ ಆಶೀರ್ವಾದದನ್ನ ಕರ್ತನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ ಪ್ರಿಯರೇ. ಹಲ್ಲೆಲೂಯ. ಹೌದು, ಕಾದಿದ್ದು ಪಡೆದುಕೊಂಡು ಹೋಗೋದು ಯಾವಾಗಲೂ ಉತ್ತಮವಾಗಿರ್ತದೆ. ಅವಸರ ಪಟ್ಟು ತಗೊಳ್ಳೋದು ಏನಾಗಿರುತ್ತೆ, ಹಾಗೆ ಹೀಗೆ ಇರ್ತದೆ. ಉದಾಹರಣೆಗೆ ತುಂಬ ಸುಲಭವಾಗಿ ಸ್ತ್ರೀಯರಾಗಿರುವ ನಾವು ಅನೇಕ ವೇಳೆಗೆ ಯಾವುದೋ ಒಂದು ತರಕಾರಿನೋ ಯಾವುದೋ ಒಂದು ಕಾಳು ಕಡ್ಡಿನೋ ತೆಗೆದುಕೊಳ್ಬೇಕಾದ್ರೆ ಆತ್ರ ಪಟ್ಟು ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಹುಳುಕಿರೋದು, ಕೆಟ್ಟು ಹೋಗಿರೋದು ಯಾವುದೋ ಒಂದು ತೆಗೆದುಕೊಂಡು ಬಂದ್ಬಿಟ್ಟಿರ್ತೀವಿ. ಆದರೆ ನಾವು ನಿಧಾನವಾಗಿ ಸಮಯವನ್ನು ಖರ್ಚು ಮಾಡಿ ವೇಟ್ ಮಾಡಿ ತಾಳ್ಮೆಯಿಂದ ತಗೊಂಡು ಬರೋದೇ ಆದರೆ ಅಲ್ಲಿ ಚೆನ್ನಾಗಿರೋದನ್ನು ನಾವು ತಂದಿರ್ತೇವೆ. ಅಲ್ಲೆಲ್ಲೂಯ ಅಲ್ವಾ? ಆದ್ದರಿಂದ ನೀವು ಆತರ ಪಡಬೇಡ್ರಿ. ನೋಡ್ರಿ, ಇಸಾಕನು ಒಂದು ಉತ್ತಮವಾದ ಮಗನಾಗಿದ್ದ. ಹೌದು, ನೀವು ಸತ್ಯವೇದದಲ್ಲಿ ನೋಡೋದೇ ಆದರೆ ಎಲ್ಲರಿಗೂ ಕೂಡ ಅಬ್ರಹಾಮ, ಯಾಕೋಬ ಮತ್ತೆ ಇನ್ನು ಅನೇಕರು, ಸೊಲೊಮೋನನಿಗಂತೂ 1000 ಹೆಂಡತಿಯರು. ಹಲ್ಲೆಲೂಯ. ಇನ್ನು ದಾವೀದ, ಇನ್ನು ಒಬ್ಬೊಬ್ಬರನ್ನು ಪ್ರಿಯರೇ ನೀವು ನೋಡುವಾಗ 2 ಹೆಂಡತಿ ಕಡ್ಡಾಯವಾಗಿರ್ತಾರೆ, ಅದಕ್ಕೆ ಮೇಲೂ ಕೂಡ ಇರ್ತಾರೆ. ಹಲ್ಲೆಲೂಯ. ಆದರೆ ಇಸಾಕನನ್ನು ನೋಡುವಾಗ ಒಬ್ಬಳೆ ಹೆಂಡತಿ. ಹಲ್ಲೆಲೂಯ. ಅದೇ ಸಮಯದಲ್ಲಿ ಒಳ್ಳೆಯ ಪ್ರಾರ್ಥನೆ ಜೀವನ ಉಳ್ಳ ಒಂದು ವ್ಯಕ್ತಿ. ಹೌದು, ನೋಡ್ರಿ, ಸಾರಳು ಸತ್ತು ಹೋದಾಗ, ಅಂದರೆ ಅಬ್ರಹಾಮನ ಹೆಂಡತಿ ಸಾರಳು ಸತ್ತು ಹೋದಾಗ ಇಸಾಕನ ಏನು ಮಾಡ್ತಾ ಇದ್ದಾನೆ, ಆ ದುಃಖದ ಸಮಯದಲ್ಲಿ ಕೂಡ ಕೆಲವು ವೇಳೆ ನಾವೇನು ಮಾಡ್ತೀವಿ, ದುಃಖ ಬಂದರೆ ಬೈಬಲ್ ಓದೋದನ್ನೇ ಬಿಟ್ಬಿಡ್ತೀವಿ, ದುಃಖ ಬಂದರೆ ಪ್ರಾರ್ಥನೆ ಮಾಡೋದನ್ನೇ ಬಿಟ್ಬಿಡ್ತೀವಿ, ದುಃಖ ಬಂದರೆ ಚರ್ಚ್ಗೆ ಹೋಗೋದನ್ನೇ ಮರ್ತು ಬಿಡ್ತೀವಿ, ದುಃಖ ಬಂದರೆ ಏನೂ ಕೂಡ ಮಾಡೋದೇ ಇಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಮುದುರಿ ಕುಳಿತುಕೊಳ್ತೇವೆ, ಇಲ್ಲ ಅಳ್ತಾ ಕೂತ್ಕೊಳ್ತೀವಿ, ಚಿಂತೆ ಮಾಡ್ತಾ ಕೂತ್ಕೊಳ್ತೀವಿ. ಆದರೆ ಇಸಾಕನಿಗೆ ತುಂಬ ಪ್ರೀತಿ ತಾಯಿ ಅಂದರೆ, ಅಂಥ ಪ್ರೀತಿಯ ತಾಯಿನ ಕಳೆದುಕೊಂಡಾಗ, ಸಾರಳು ಸತ್ತು ಹೋದಾಗ ಅವನು ಸಂಜೆಯೇ ವೇಳೆಯಲ್ಲಿ ಅವನು ಏನು ಮಾಡ್ತಾ ಇರ್ತಾನೆ, ತೋಟದ ಮಧ್ಯದಲ್ಲಿ ಕುಳಿತು ಅವನು ಧ್ಯಾನ ಮಾಡ್ತಾ ಇರ್ತಾನೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಆಗ ಅಬ್ರಹಾಮನ ಕೆಲಸಗಾರನು ಇಸಾಕನಿಗಾಗಿ ಹೆಣ್ಣು ನೋಡೋದಕ್ಕಾಗಿ ತನ್ನ ಸ್ವಂತ ದೇಶಕ್ಕೆ ಹೋಗಿರ್ತಾನೆ. ಆಗ ರೆಬೇಕಳನ್ನು ಕರೆದುಕೊಂಡು ಬರುವ ಸಂದರ್ಭದಲ್ಲಿ ಇಸಾಕನು ದೇವರನ್ನು ಧ್ಯಾನ ಮಾಡ್ತಾ ಇರ್ತಾನೆ, ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡ್ತಾ ಇರ್ತಾನೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಆಗ ಒಂದು ಭಕ್ತಿಯುಳ್ಳ ಒಬ್ಬ ಮನುಷ್ಯನನ್ನು ದೇವರು ಕೊಡ್ತಾರೆ. ಯಾವಾಗ 25 ವರ್ಷಗಳು ಕಾದಿದ್ದಾಗ, ತಾಳ್ಮೆಯಿಂದ ನಂಬಿಕೆಯಿಂದ ಕಾದಿದ್ದಾಗ ಒಂದು ಉತ್ತಮವಾದ ಮಗನನ್ನು ಅಬ್ರಹಾಮನಿಗೆ ದೇವರು ಕೊಟ್ಟರು. ಅದೇ ಸಮಯದಲ್ಲಿ ಅವನ ಗುಣಲಕ್ಷಣಗಳು ನೋಡ್ರಿ, ಒಬ್ಬಳೇ ಹೆಂಡತಿ. ಹಲ್ಲೆಲೂಯ.
ಒಳ್ಳೆ ಉತ್ತಮವಾದ ಒಂದು ಗುಣಲಕ್ಷಣ ಹೊಂದಿದ್ದ ವ್ಯಕ್ತಿ, ಒಳ್ಳೆ ಪ್ರಾರ್ಥನಾ ಜೀವನ ಹೊಂದಿದಂಥ ವ್ಯಕ್ತಿ, ದೇವರ ಮೇಲೆ ಆಧಾರಗೊಂಡಿದ್ದಂಥ ವ್ಯಕ್ತಿ. ಆ ಇಸಾಕನು ಬೀಜ ಬಿತ್ತಿದಾಗ ಪ್ರಿಯರೇ, ಬರಗಾಲ ಅಂದರೆ ಬರಗಾಲ ಆ ದೇಶದಲ್ಲಿ. ಅಂಥ ಬರಗಾಲದಲ್ಲಿ ಬೀಜ ಬಿತ್ತಿ 100ಕ್ಕೆ 100ರಷ್ಟು ಫಲವನ್ನು ಅನುಭವಿಸ್ತಾರೆ. ಅಂದರೆ 100ಕ್ಕೆ ಒಂದು 70, 50, 60 ಕೂಡ ಅಲ್ಲ, 100ಕ್ಕೆ 100ರಷ್ಟು ಎಂಬುದಾಗಿ ವಾಕ್ಯ ಬರ್ತಿದೆ. 100ರಷ್ಟು ಫಲವನ್ನು ಕಾಣ್ತಾರೆ. ತುಂಬ ಬರಗಾಲ, ನೀರೇ ಇಲ್ಲ, ಅಂದರೆ ದೇವರ ಆಶೀರ್ವಾದ, ದೇವರ ಕೃಪೆ ಇಸಾಕನ ಮೇಲೆ ಅಪಾರವಾಗಿತ್ತು. ಅಲ್ಲಿ ಅಂಥ ಒಂದು ಆಶೀರ್ವಾದವಾದ ಉತ್ತಮವಾದ ಒಂದು ಮಗನನ್ನು ದೇವರು ಅಬ್ರಹಾಮನಿಗೆ ಕೊಡಲಿಕ್ಕೆ ಕಾರಣ ಅವನ ಒಂದು ತಾಳ್ಮೆ, ಅವನೊಂದು ನಂಬಿಕೆ, ಅವನ ಒಂದು ಕಾಯುವಿಕೆ, ಅವನು ದೇವರ ಸಮಯಕ್ಕಾಗಿ ಕಾದದ್ದು, ದೇವರ ವಾಗ್ದಾನ ನೆರವೇರುವವರೆಗೆ ತಾಳ್ಮೆಯಿಂದ ಇದ್ದದ್ದು ಪ್ರಿಯರೇ. ಅಲ್ಲಿ ಹೌದು, ಯಾವಾಗಲೂ ನೀವು ತಾಳ್ಮೆಯಿಂದ ಕಾದಿದ್ದು ದೇವರ ಮೇಲೆ ಆಧಾರಪಟ್ಟು ಇರುವಾಗ ಖಂಡಿತವಾಗಿ ದೇವರು ನಿಮ್ಮ ಜೀವನದಲ್ಲಿ ಕೊಡೋದು ಉತ್ತಮವಾಗಿರ್ತದೆ. ಉತ್ತಮವಾದ ಗಂಡನನ್ನು ಕೊಡ್ತಾರೆ, ಉತ್ತಮವಾದ ಹೆಂಡತಿಯನ್ನು ಕೊಡ್ತಾರೆ, ಉತ್ತಮವಾದ ಗರ್ಭಫಲವನ್ನು ಕೊಡ್ತಾರೆ, ಉತ್ತಮವಾದ ಕೆಲಸವನ್ನು ಕೊಡ್ತಾರೆ. ಅಲ್ಲೆಲ್ಲೂಯ್ಯ. ಆದ್ದರಿಂದ ಯಾರು ಕೂಡ ಸೋತೋಗ್ಬೇಡ್ರಿ. ಈ ದಿನ ನಾನು ಕಾದು 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 ಸೋತೋಗಿದ್ದೀನಿ, ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಪರವಾಗಿಲ್ಲ, ಸೋತೋಗ್ಬೇಡ್ರಿ. ನೋಡ್ರಿ, ಪ್ರಸಂಗಿ 3:1 ದೇವರು ನಿಮಗಾಗಿ ಮಾತನಾಡ್ತಾ ಇದ್ದಾರೆ. ಒಂದೊಂದಕ್ಕೂ ತಕ್ಕ ಸಮಯ, ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಸಮಯ ಇದೆ. ದೇವರು ಕೈ ಬಿಡೋದಿಲ್ಲ, ನಿಮ್ಮನ್ನು ತೊರೆಯೋದಿಲ್ಲ, ಅದ್ಭುತವಾಗಿ ನಡೆಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಒಂದು ಬಡ ತಾಯಿ ರಸ್ತೆಯಲ್ಲಿ ಹಸುವಿನಿಂದ ನಡೆದುಕೊಂಡು ಹೋಗ್ತಾ ಇದ್ರಂತೆ. ಆಗ ಒಂದು ದೊಡ್ಡ ತೋಟ ಬಂತಂತೆ. ಆ ದೊಡ್ಡ ತೋಟದಲ್ಲಿ ಹಣ್ಣು ಹಂಪಳಗಳೆಲ್ಲ ಬಹಳವಾಗಿ ಬೆಳೆದಿತ್ತು. ಆಗ ಆ ತಾಯಿ ಹೊಟ್ಟೆ ಹಸುವಿನಿಂದ ಇರೋದ್ರಿಂದ ಅಲ್ಲಿಗೆ ಆ ತೋಟಗಾರನ ಇರೋ ಸ್ಥಳಕ್ಕೆ ಹೋಗಿ, ಅಯ್ಯ, ನನಗೆ ತುಂಬ ಹಸಿವಾಗ್ತಾ ಇದೆ, ದಯವಿಟ್ಟು ನನಗೆ ತಿನ್ನೋದಕ್ಕೆ ಸ್ವಲ್ಪ ಏನಾದರೂ ಹಣ್ಣುಗಳನ್ನ ಕೊಡ್ರಿ ಎಂಬುದಾಗಿ ಕೇಳ್ತಾಳೆ. ಆಗ ಆ ತೋಟದ ಯಜಮಾನನು ಹೇಳ್ತಾನೆ, ಸರಿಯಮ್ಮ, ನಾನು ಕೊಡ್ತೇನೆ, ನೀನು ಇಲ್ಲೇ ಕುಳಿತಿರು ಎಂಬುದಾಗಿ ಹೇಳಿ ಆತನ ತೋಟದ ಒಳಗಡೆಗೆ ಹೋಗ್ತಾನೆ. ಆತ ಹೋದ್ಮೇಲೆ ಈಕೆ ಅಲ್ಲೇ ಬಾಗಿಲಲ್ಲೇ ನಿಂತ್ಕೊಂಡಿರ್ತಾಳೆ. ಈಗ ಬರ್ತಾನೆ, ಆಗ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ಆ ತಾಯಿ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾರೆ. ಆಕೆಗೆ ತುಂಬಾ ಆಯಾಸ ಆಗ್ತಾ ಇದೆ, ಬೇಸರ ಆಗ್ತಾ ಇದೆ. ಒಂದು ಕಡೆ ಏನಾಗ್ತಾ ಇದೆ, ಅಯ್ಯೋ, ಇವರು ಬರ್ತಾರಾ ಇಲ್ವೋ ಎಂಬುದು ಸಂದೇಹ ಬಂದ್ಬಿಡ್ತು. ಇವ್ರು ನನಗೆ ಹಣ್ಣು ಕೊಡ್ತಾರಾ, ಇಲ್ಲ ಹಾಗೆ ಅವ್ರು ಹೊರಟೋದ್ರೆ ಏನ್ ನಡೀತು ಅಂತ ಗೊತ್ತಿಲ್ಲ ಎಂಬುದಾಗಿ ಒಂದು ಸಂದೇಹ. ಹಾಗೆ ಕಾಯ್ತಾ 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 ಆಕೆಗೆ ತುಂಬಾ ನಿರುತ್ಸಾಹ ಆಗ್ತಿದೆ. ಆಗ ಬಹಳ ಹೊತ್ತಿನ ನಂತರ ಆ ತೋಟದ ಯಜಮಾನನು ಬಂದ್ರು. ಹಲ್ಲೆಲೂಯಾ. ಬಂದು ಒಂದು ಏನು ಹೇಳ್ತಾರೆ, ಒಂದು ಬುಟ್ಟಿಯ ತುಂಬ ಒಂದು ಹಣ್ಣುಗಳನ್ನು ತಂದು ಕೊಡ್ತಾರೆ. ಆಗ ಆ ಹಣ್ಣನ್ನು ನೋಡೋದೇ ಆದರೆ ಬಹಳ ಬಹಳ ಉತ್ತಮವಾದ ಹಣ್ಣುಗಳು, ಹಲ್ಲೆಲೂಯಾ, ಬಹಳ ಫಲವತ್ತಾದ ಹಣ್ಣುಗಳು. ಆಗ ಆ ಯಜಮಾನನು ಹೇಳಿದಂತೆ, ಅಮ್ಮ, ಸ್ವಲ್ಪ ನಾನು ಬರೋದು ತಡ ಆಯಿತು, ಆದರೂ ನನಗೆ ಬಹಳ ಉತ್ತಮವಾದನ್ನು ಹುಡುಕಿ ತಂದಿದ್ದೇನೆ. ಹಲ್ಲೆಲೂಯಾ. ಬಹಳ ನಮ್ಮ ತೋಟದಲ್ಲಿ ಯಾವುದು ಶ್ರೇಷ್ಠವಾದದ್ದು, ಉತ್ತಮವಾದ, ಅದನ್ನು ನಿನಗೆ ಆರಿಸಿಕೊಂಡು ತಂದಿದ್ದೇನೆ. ನೀನು ಸಂತೃಪ್ತಿಯಾಗಿ ತಿಂದು ನಿನ್ನ ದಾಹವನ್ನು, ನಿನ್ನ ಮತ್ತೆ ಹಸಿವನ್ನು ನೀಗಿಸ್ಕೊಂಬುದಾಗಿ ಹೇಳಿದ್ರು. ಹೌದು, ಕಾಯುವಾಗ ಖಂಡಿತ ಉತ್ತಮವಾದನ್ನು ಒಂದು ಮನುಷ್ಯನೇ ಕೊಡೋದಕ್ಕೆ ಸಾಧ್ಯ. ಅಂದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು, ನಾವು ದೇವರಿಗಾಗಿ ಕಾಯುವಾಗ, ಆತನ ಸಮಯಕ್ಕಾಗಿ ಕಾಯುವಾಗ, ಆತನ ವಾಗ್ದಾನಕ್ಕಾಗಿ ಕಾಯುವಾಗ, ಆತನ ಪ್ರವಾದನೆಗಾಗಿ ಕಾಯುವಾಗ ಖಂಡಿತವಾಗಿ ಉತ್ತಮವಾದದನ್ನು ದೇವರನ್ನು ಗ್ರಹಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ನನಗೆ ನೆನಪಾಗ್ತಾ ಇದೆ. ಪ್ರತಿನಿತ್ಯ ನಾವು ಹಲ್ಲುಜ್ತೇವಲ್ವ? ಹಲ್ಲೆಲೂಯಾ. ಹಲ್ಲುಜ್ಜೋ ಅಭ್ಯಾಸ ಖಂಡಿತ ಎಲ್ಲರಿಗಿರುತ್ತೆ ಅಲ್ವಾ ಪ್ರಿಯರೇ? ಹಲ್ಲು ಉಜ್ಜೋದು ನಮಗೆ ಒಳ್ಳೆಯದು. ಹಲ್ಲೆಲೂಯಾ. ಅದೇ ಸಮಯದಲ್ಲಿ ನಮ್ಮ ಪಕ್ಕದಲ್ಲಿರೋರಿಗೂ ಒಳ್ಳೆಯದು. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ. ಆದ್ದರಿಂದ ಎಲ್ಲರಿಗೂ ಹಲ್ಲು ಉಜ್ಜುವ ಅಭ್ಯಾಸ ಇದೆ. ಆಲ್ಮೋಸ್ಟ್ ನಾನು ಇಲ್ಲಾದ ಸೇವೆಗೆ ಹೋದಾಗ ಕೆಲವು ಸಭೆಗಳಲ್ಲಿ ಇದನ್ನು ಹೇಳೋದುಂಟು. ಯಾಕಂದರೆ ಸಮಯ ಅನ್ನೋದು ಕ್ರೈಸ್ತ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ಆಗ ನಾನು ಕೇಳ್ತೇನೆ, ಎಲ್ಲರೂ ಕೂಡ ಹಲ್ಲು ಉಜ್ಜಿದ್ದೀರಾ ಎಂಬುದಾಗಿ, ಎಲ್ಲರಿಗೂ ಅಭ್ಯಾಸ ಇದೆ ಎಂಬುದಾಗಿ. ಅನೇಕ ಸಭೆಗಳಲ್ಲಿ ಹಾಗೆ ಕೇಳ್ಬೇಕಾದ್ರೆ ಅನೇಕರು ನಗ್ತಾರೆ. ಹೌದು, ಸಂತೋಷ. ಆದರೆ ಎಲ್ಲರನ್ನ ನಾನು ಕೇಳಬೇಕಾದ್ರೆ ಎಲ್ಲರೂ ಆಲ್ಮೋಸ್ಟ್ 99% ಹೇಳೋದು, ನೀವು ಯಾವ ಪೇಸ್ಟನ್ನು ಉಪಯೋಗಿಸ್ತೀರಾ ಅಂತ ಅನ್ನೋದಾದರೆ ಎಲ್ಲರೂ ಹೇಳ್ತಾರೆ ಕೋಲ್ಗೇಟ್ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ನೋಡ್ತಾರೆ, ನಿಮ್ಮಲ್ಲಿ ಕೂಡ ಅನೇಕರು ಕೋಲ್ಗೇಟನ್ನು ಉಪಯೋಗಿಸ್ತಾ ಇರ್ಬೋದು, ಅನೇಕ ದಿನಗಳಿಂದ ಉಪಯೋಗಿಸ್ತಾ ಇದ್ದೀರಾ. ಆದರೆ ಅದಕ್ಕೊಂದು ಚರಿತ್ರೆ ಇದೆ, ಅದನ್ನು ಗೊತ್ತಿಲ್ಲದೇನೆ ನೀವು ಏನು ಮಾಡ್ತಾ ಇದ್ದೀರಾ, ಉಪಯೋಗಿಸ್ತಾರೆ. ಅದಕ್ಕೆ ತುಂಬ ಉತ್ತಮವಾದ ಒಂದು ಘಟನೆ ಇದೆ. ಹಲ್ಲೆಲೂಯಾ. ಅದರ ಹಿಂದೆ ಉತ್ತಮವಾದ ಒಂದು ಸಾಕ್ಷಿ ಇದೆ, ಒಂದು ಪರಿಶುದ್ಧನ ಜೀವಿತ ಇದೆ. ಹಲ್ಲೆಲೂಯಾ. ಹೌದು, ಕೋಲ್ಗೇಟ್ ಅನ್ನೋದು ಪ್ರಿಯರೇ ಒಂದು ಪೇಸ್ಟಿನ ಹೆಸರಲ್ಲ, ಒಂದು ಕಂಪನಿಯ ಹೆಸರಲ್ಲ, ಅದಕ್ಕಿಂತ ಮೊದಲು ಅದು ಒಂದು ವ್ಯಕ್ತಿಯ ಹೆಸರಾಗಿದೆ. ಹಲ್ಲೆಲೂಯಾ.
ಕೋಲ್ಗೇಟ್ ಎಂಬ ಒಂದು ವ್ಯಕ್ತಿ ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದವರು. ಅವರು ಮೇಣದ ಬತ್ತಿಯನ್ನು ಮಾರ್ತಾ ಇದ್ರು. ಹಲ್ಲೆಲೂಯ. ಹಾಗೆ ಅವರು ಮೇಣದ ಬತ್ತಿಗಳನ್ನು ಮಾರ್ತಾ ಇರಬೇಕಾದ್ರೆ ಒಂದು ದಿನ ಒಂದು ವ್ಯಕ್ತಿಯನ್ನು, ಅಂದರೆ ಒಂದು ಸೇವಕರನ್ನು ಅವರು ಭೇಟಿ ಮಾಡ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಏನಪ್ಪ ನೀನು ಮೇಣದ ಬತ್ತಿ ಮಾರ್ತಾ ಇದೆಯಲ್ಲ ಎಂಬುದಾಗಿ ಕೇಳುವಾಗ, ಹೌದು ಸರ್, ನಮ್ಮ ಮನೆಯಲ್ಲಿ ತುಂಬ ಕಷ್ಟ, ಅದಕ್ಕಾಗಿ ಇದನ್ನು ಮಾಡಿ ನಾವು ಬದುಕಬೇಕು ಎಂಬುದಾಗಿ. ಆಗ ಆ ವ್ಯಕ್ತಿ ಕೇಳ್ತಾರೆ, ನಿಮಗೆ ತುಂಬ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋ ಆಸೆ ಇದೆ? ಖಂಡಿತ ಇದೆ ಸರ್, ನನಗೆ ತುಂಬ ದೊಡ್ಡ ಮನುಷ್ಯ ಆಗಬೇಕು, ನಿಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ಎಂಬ ಆಸೆ ಎಂಬುದಾಗಿ. ಆಗ ಆ ಸೇವಕರು ಹೇಳ್ತಾರೆ, ಅದಕ್ಕಾಗಿ ನೀನು ಒಂದು ಮಾಡಿದರೆ ಸಾಕು, ಖಂಡಿತ ದೇವರನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ. ಅಲ್ಲಿ ಏನು ಮಾಡಬೇಕು? ಯೇಸುವನ್ನು ನಂಬಿ 3 ಕಾರ್ಯಗಳನ್ನು ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಆ 3 ವಿಷಯಗಳು ಏನು ಅಂತ ನೋಡುವಾಗ, ಮೊದಲನೇದಾಗಿ ಏನು ಮಾಡಬೇಕು? ದೇವರಿಗಾಗಿ ಸಮಯವನ್ನು ಕೊಡಬೇಕು. ಹಲ್ಲೆಲೂಯ. ಆಗ ನೀನು ನಿನ್ನ ಜೀವನದಲ್ಲಿರುವ ಸಮಯವನ್ನು ದೇವರಿಗಾಗಿ ಕೊಟ್ಟು, ನೀನಾಗ ಪ್ರಾರ್ಥಿಸಿ, ನಿನ್ನ ವಾಕ್ಯ ಓದಿ ದೇವರ ಕಾರ್ಯಗಳಿಗಾಗಿ ಸಮಯವನ್ನು ಕೊಡಬೇಕು. ಹಲ್ಲೆಲೂಯ. ಎರಡನೇದಾಗಿ ನೀನು ದಶಮ ಭಾಗವನ್ನು, ನಿನಗೆ ಬರುವ ಆದಾಯದಲ್ಲಿ 10ರಲ್ಲಿ 1 ದೇವರಿಗೆ ಕೊಡಬೇಕು. ಹಲ್ಲೆಲೂಯ. ಈ ರೀತಿಯಾಗಿ 3 ವಿಷಯಗಳನ್ನು ಪ್ರಿಯರೇ ಹೇಳಿದ್ರು. ಆಗ ಆ 3 ವಿಷಯಗಳನ್ನು, ಅಂದರೆ ದೇವರಿಗೆ ಕೊಡಬೇಕಾದ ಸಮಯವನ್ನು, ದೇವರಿಗೆ ಕೊಡಬೇಕಾದ ಕಾಣಿಕೆಯನ್ನು ಈ ರೀತಿಯಾಗಿ ನೀನು ಕೊಡುವಾಗ ಖಂಡಿತವಾಗಿ ಜೀವನದಲ್ಲಿ ನೀನು ಒಂದು ಒಳ್ಳೆ ಉತ್ತಮ ವ್ಯಕ್ತಿ ಆಗ್ತಿ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯ. ಈ ಕೋಲ್ಗೇಟ್ ಕಂಪನಿ ಎಲ್ಲಿದೆ ಅಂತ ನೀವು ನೋಡೋದಾದರೆ ನ್ಯೂಯಾರ್ಕ್ ಪಟ್ಟಣದಲ್ಲಿದೆ. ಹಲ್ಲೆಲೂಯ. ನ್ಯೂಯಾರ್ಕ್ನಲ್ಲಿ ನೀವು ಹೋದ ಕೂಡಲೇ ಅನೇಕರು ಹೋಗಿರ್ಬೋದು, ಅನೇಕರು ಹೋಗದೇನೂ ಇರ್ಬೋದು. ಆದರೆ ಅಲ್ಲಿ ನೋಡ್ರಿ, ಒಂದು ದೊಡ್ಡ ಗಡಿಯಾರ ಇರ್ತದೆ ಪ್ರೇರೆ, ದೊಡ್ಡ ಗಡಿಯಾರ. ಅಲ್ಲೆಲ್ಲ ಆ ಕೋಲ್ಗೇಟ್ ಕಂಪನಿ ಮೇಲೆ ಬಹಳ ದೊಡ್ಡ ಗಡಿಯಾರ. ಅದು ಯಾಕೆ ಇರ್ತದೆ ಅಂದರೆ, ದೇವರಿಗೆ ಸಮಯ ಕೊಟ್ಟು ಗೆದ್ದವನು ಜೀವನದಲ್ಲಿ ಅನೇಕವಾದ ಸಾಧನೆ ಮಾಡಿದವನು ಎಂಬುದಾಗಿ ಅದರ ಅರ್ಥ. ಹೌದು, ಅದನ್ನು ಲೋಕ ತಿಳಿದುಕೊಳ್ಳಬೇಕು. ದೇವರಿಗೆ ಸಮಯ ಕೊಡುವವನು, ದೇವರ ಸಮಯಕ್ಕಾಗಿ ಕಾಯುವವನು ಎಂದಿಗೂ ಕೆಟ್ಟು ಹೋಗೋದಿಲ್ಲ. ಹಲ್ಲೆಲೂಯ. ಯಾವತ್ತೂ ಅವನ ಜೀವನ ವ್ಯರ್ಥ ಆಗೋದಿಲ್ಲ. ಅವನ ಜೀವನ ಒಂದು ಆಶೀರ್ವಾದವಾಗಿ ಸಾಧನೆಯಾಗಿರ್ತದೆ ಎಂಬುದಾಗಿ ಅನೇಕರು ತಿಳಿದುಕೊಳ್ಳಲಿ ಎಂಬುದಾಗಿ ಆ ನ್ಯೂಯಾರ್ಕ್ನ ಕೋಲ್ಗೇಟ್ ಕಂಪನಿಯ ಮೇಲೆ ಆ ರೀತಿ ಒಂದು ದೊಡ್ಡ ಗಡಿಯಾರ ಇರ್ತದೆ ಪ್ರಿಯರೇ. ಹೌದು, ಕೋಲ್ಗೇಟ್ ಪೇಸ್ಟ್ ಇದೆ, ಕೋಲ್ಗೇಟ್ ಹಲ್ಲಿನ ಪುಡಿ ಇದೆ. ಹಲ್ಲೆಲೂಯ. ಆಗ ಸೋಪ್ಗಳಿದ್ವು. ಹಲ್ಲೆಲೂಯ. ಇನ್ನು ಕೋಲ್ಗೇಟ್ನಲ್ಲಿ ಅನೇಕ ಪ್ರಾಡಕ್ಟ್ಗಳು ಮಾಡ್ತಾ ಇದ್ದಾರೆ ಪ್ರಿಯರೇ. ಆಗ ನಾವು ಉಪಯೋಗಿಸೋ ಎಲ್ಲ ವಸ್ತುಗಳು ಕೂಡ ಒಂದು ಕ್ರೈಸ್ತನದಾಗಿದೆ. ಹಲ್ಲೆಲೂಯ. ಒಂದು ದೇವರನ್ನ ನಂಬಿಕೊಂಡಿದ್ದ ವ್ಯಕ್ತಿಗಳ ಒಂದು ಪ್ರಯತ್ನವಾಗಿದೆ. ಅದರ ಹಿಂದೆ ಅವರ ಎಷ್ಟೋ ಪ್ರಾರ್ಥನೆ, ಅವರ ಎಷ್ಟೋ ತ್ಯಾಗ ಅಲ್ವಾ. ಆದರೆ ಅನೇಕ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ದೀವಿ, ಆದರೆ ಅದು ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಅದನ್ನು ತಗೊಳ್ತೀವಿ, ಉಪಯೋಗಿಸ್ತೀವಿ, ಮಾಡ್ತೀವಿ. ಆದರೆ ಕೆಲವು ಮಕ್ಕಳು ನೋಡ್ರಿ ತುಂಬ ಡೌಟ್ಗಳನ್ನ ಕೇಳ್ತಾರೆ, ಅಮ್ಮ ಇದು ಏನು, ಇದು ಹೇಗೆ, ಅದು ಹಾಗೆ ಅಲ್ವಾ. ಆ ಸಂದೇಹ ಕೂಡ ಕೆಲವು ವೇಳೆ ನಮಗೆ ಬರೋದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಪ್ರತಿಯೊಂದಕ್ಕೂ ಒಂದು ಚರಿತ್ರೆ ಇದೆ. ಹಲ್ಲೆಲೂಯ. ಕೋಲ್ಗೇಟನ್ನು ಇನ್ನು ಮೇಲೆ ನೀವು ಉಪಯೋಗಿಸ್ಬೇಕಾದ್ರೆ, ಹಲ್ಲು ಉಜ್ಬೇಕಾದ್ರೆ ನಿಮಗೊಂದು ಏನಾಗಬೇಕು, ಒಂದು ಕಾರ್ಯ ನೆನಪಾಗಬೇಕು. ಈ ವ್ಯಕ್ತಿ ದೇವರಿಗೆ ಸಮಯ ಕೊಟ್ಟು ದೇವರ ಸಮಯಕ್ಕಾಗಿ ಕಾದಿದ್ದು ಇಷ್ಟು ಎತ್ತರಕ್ಕೆ, ಇಷ್ಟುವರೆಗೂ ಇದು ಮುಂದುವರಿತಾ ಇದೆ ಅವರ ಆಶೀರ್ವಾದ ಅನ್ನೋದಾದರೆ, ಇವತ್ತು ನಾನು ಹಲ್ಲುಜ್ಜಿದ ಕೂಡಲೇ ನಾನು ದೇವರಿಗೆ ಸಮಯ ಕೊಡಬೇಕು. ಹಲ್ಲೆಲೂಯ. ಅದರ ನಂತರ ಅವರ ಸಮಯಕ್ಕಾಗಿ ನಾನು ಕಾಯ್ಕೊಂಡಿರಬೇಕು. ಒಂದು, ನಾನು ದೇವರಿಗೆ ಸಮಯ ಕೊಡಬೇಕು. ಎರಡನೇದಾಗಿ ನಾನು ದೇವರ ಸಮಯಕ್ಕಾಗಿ ಕಾಯಬೇಕು. ಈ ರೀತಿ ನೀವು ಯೋಚಿಸಿ ನಿಮ್ಮ ದಿನವನ್ನು ಪ್ರಿಯರೇ ಪ್ರಾರಂಭಿಸಿರಿ. ಖಂಡಿತವಾಗಿ ಎಲ್ಲದಕ್ಕೂ ತಕ್ಕ ಸಮಯ ಇದೆ ಎಂಬುದಾಗಿ ದೇವರು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಸೋತು ಹೋಗ್ಬಿಡ್ರಿ, ಇದು ನಡೆಯೋದಿಲ್ಲ, ಆಗೋದಿಲ್ಲ ಅಷ್ಟೇ ಅನ್ನೋದನ್ನು ಮಾತ್ರ ನಿಮ್ಮ ಬಾಯಲ್ಲಿ ಯಾವತ್ತೂ ಹೇಳಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯ. ಆದ್ರಿಂದ ನೀವು ಆ ರೀತಿ ಅಪನಂಬಿಕೆ ಮಾತುಗಳು, ಉಗಿಯೋಗೋ ಮಾತುಗಳು, ಬೇಸದ ಮಾತುಗಳನ್ನು ಆಡಬಾರ್ದು. ಅಂದರೆ ಪ್ರತಿನಿತ್ಯ ಬೈಬಲನ್ನು ಓದಿ. ಹಲ್ಲೆಲೂಯ. ನೀವು ಬೈಬಲ್ ಓದುವಾಗ ನಿಮಗೆ ಬೇಕಾದ ಆಲೋಚನೆ ಸಿಗ್ತದೆ, ನಿಮಗೆ ಬೇಕಾದ ಆದರಣೆ ಮಾತುಗಳು ಸಿಗ್ತದೆ, ನಿಮಗೆ ಬೇಕಾದ ಪರಿಹಾರ ಸಿಗ್ತದೆ, ನಿಮಗೆ ಬೇಕಾದ ಎಲ್ಲ ಮಾರ್ಗಗಳು ಇದರ ಮೂಲಕ ನಿಮಗೆ ತೆರೆಯಲ್ಪಡ್ತದೆ. ಆದ್ದರಿಂದ ಕ್ರಮವಾಗಿ ಸತ್ಯವೇದವನ್ನು ಓದ್ರಿ, ಕ್ರಮವಾಗಿ ಪ್ರಾರ್ಥನೆ ಮಾಡ್ರಿ, ದೇವರಿಗೆ ಸಮಯವನ್ನು ಕೊಡ್ರಿ. ದೇವರ ಸಮಯಕ್ಕಾಗಿ ಪ್ರಿಯರೇ ನೀವು ಕಾಯಿರಿ. ಖಂಡಿತವಾಗಿ ಈ ರೀತಿ ನೀವು ಮಾಡುವಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸ್ತಾರೆ. ಹಲ್ಲೆಲೂಯ. ಈ ದಿನ ಖಂಡಿತವಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ, ನೀವು ದೇವರಲ್ಲಿ ಕಾಯುವವರಾಗಿದ್ದು, ದೇವರ ಸಮಯಕ್ಕಾಗಿ ಕಾಯುವವರಾಗಿದ್ದು ಖಂಡಿತ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ತೀರ ಎಂಬುದಾಗಿ. ಹಲ್ಲೆಲೂಯ. ನೋಡ್ರಿ, ದೇವರ ಸಮಯಕ್ಕೆ ಕಾಯುವಾಗ ಅಬ್ರಹಾಮನಾಗಿ ನಂಬಿಕೆಯಿಂದ ಕಾಯಿರಿ.
ತಾಳ್ಮೆಯಿಂದ ಕಾಯಿರಿ. ಆಗ ದೇವರು ನಿಮಗೆ ಯಾವ ವಾಗ್ದಾನಗಳನ್ನ ಪ್ರವಾದನೆಗಳನ್ನ ನುಡಿದಿದ್ದಾರೋ ಅದು ಖಂಡಿತವಾಗಿ ನಡೀತದೆ. ಆ ಮಧ್ಯದಲ್ಲಿ ನೀವು ಅವಸರ ಪಡೋದೇ ಆದ್ರೆ, ನೀವು ಕುಣುಗುಟ್ಟೋದೇ ಆದ್ರೆ, ದೇವರ ಕೋಪಕ್ಕೆ ನೀವು ಗುರಿಯಾಗೋದೇ ಆದ್ರೆ ಬಹಳ ಕಷ್ಟ. ಆ ರೀತಿ ದೇವರ ಸಮಯಕ್ಕಾಗಿ ಕಾಯಿದೆ ಇಸ್ರಾಯೇಲ್ ಜನರು ಹಾಲು ಜೇನು ಹರಿಯಬೇಕಾದ ದೇಶಕ್ಕೆ ಹೋಗೋದನ್ನ ಬಿಟ್ಟು ಗುಣುಗುಟ್ಟಿ 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 ದಾರಿಯಲ್ಲಿ ಎಷ್ಟೋ ಜನ ಸತ್ತು ಹೋದ್ರು ಪ್ರಿಯರೇ. ದೇವರ ಆಶೀರ್ವಾದಗಳನ್ನು ಎಷ್ಟೋ ಜನ ಕಳೆದುಕೊಂಡ್ರು. ಆ ವಾಗ್ದಾನದ ದೇಶಕ್ಕೆ ಹೋಗದೆ ಎಷ್ಟೋ ಜನ ತಮ್ಮ ಜೀವನಗಳನ್ನು ಹಾಳು ಮಾಡಿಕೊಂಡ್ರು. ಆದ್ದರಿಂದ ನಿಮಗಾಗಿ ದೇವರೊಂದು ಸಮಯವನ್ನು ಇಟ್ಟಿದ್ದಾರೆ. ಆ ಸಮಯದಲ್ಲಿ ನಿಮ್ಮ ಎಲ್ಲ ಆಶೀರ್ವಾದಗಳು ಕಡ್ಡಾಯವಾಗಿ ನಿಮಗಾಗಿ ಸಿದ್ಧವಾಗಿದೆ. ನಿಮ್ಮನ್ನು ಹುಡುಕಿ ಬರ್ತವೆ. ಅಲ್ಲಿವರೆಗೂ ತಾಳ್ಮೆಯಿಂದ ಕಾದಿರಿ. ಅಬ್ರಹಾಮನನ್ನು ನೆನೆಸಿಕೊಳ್ಳ್ರಿ, ಕೋಲ್ಗೇಟ್ ಎಂಬ ವ್ಯಕ್ತಿಯನ್ನು ನೆನೆಸಿಕೊಳ್ಳ್ರಿ. ಖಂಡಿತವಾಗಿ ನಿಮಗೆ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ದೇವರಿಗಾಗಿ ಸಮಯ ಕೊಡ್ರಿ. ದೇವರ ಸಮಯಕ್ಕಾಗಿ ಪ್ರಿಯರೇ ನೀವು ಕಾಯಿರಿ. ಎಲ್ಲ ವಿಷಯದಲ್ಲೂ ದೇವರ ಮೇಲೆಯೇ ಆಧಾರ ಪಡ್ರಿ. ದೇವರನ್ನೇ ಒರಗಿಕೊಂಡಿರಿ. ಖಂಡಿತವಾಗಿ ನಿಮಗೆ ಎಲ್ಲ ಕಾರ್ಯಗಳು ಕರ್ತನಾದ ಯೇಸುವಿನ ನಾಮದಲ್ಲಿ ಜಯಕರವಾಗಿರ್ತದೆ. ಹಲ್ಲೆಲೂಯಾ. ಖಂಡಿತ ದೇವರು ಈ ದಿನ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಎಲ್ಲಾ ರೀತಿಯಲ್ಲಿ ನಿಮಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಲಿ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಖಂಡಿತವಾಗಿ ಈ ವಾಕ್ಯ ಇವತ್ತು ನಿಮಗೆ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಆಮೇಲೆ ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ. ಅನೇಕರು ಈ ವಿಡಿಯೋಗಳನ್ನು ಪ್ರತಿದಿನ ತಪ್ಪದೆ ನೋಡ್ತಾ ಇದ್ದೀರಾ. ಅದಕ್ಕಾಗಿ ನಾನು ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇನೆ. ಪ್ರಿಯರೇ, ಇನ್ನು ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದಕ್ಕಾಗಿ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಒಂದು ಕ್ಷಣ ಪ್ರಾರ್ಥನೆ ಮಾಡಿರಿ. ಬರುವ ದಿನಗಳಲ್ಲಿ ಸೇವೆ ಮೂಲಕ ಅನೇಕರು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ, ಯೇಸುವನ್ನು ಅರ್ಥಕೊಳ್ಳಲಿ. ಅವರು ಕೂಡ ನಮ್ಮ ಜೊತೆಯಲ್ಲಿ ಪರಲೋಕ ರಾಜ್ಯಕ್ಕೆ ಬರಲಿ. ಯಾರು ಕೈ ಬಿಡಲ್ಪಡೋದು ದೇವರಿಗೆ ಇಷ್ಟವಿಲ್ಲ. ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಯಾಕಂದರೆ ಅಂತ್ಯ ದಿನಗಳಲ್ಲಿದ್ದೇವೆ ಪ್ರಿಯರೇ. ಎಲ್ಲರ ರಕ್ಷಣೆಗಾಗಿ, ಎಲ್ಲರ ಸಮಾಧಾನಕ್ಕಾಗಿ, ಎಲ್ಲರ ಬಿಡುಗಡೆಗಾಗಿ, ಎಲ್ಲರ ಒಂದು ಆಶೀರ್ವಾದಕ್ಕಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಎಲ್ಲ ಕೆಲಸ ಕಾರ್ಯ ಅಗತ್ಯಗಳನ್ನೆಲ್ಲ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.